ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ. ವೀಕ್ಷಕರೇ, ನಾನಿವತ್ತೊಂದು ಬೂಂದಿ ಬರ್ಫಿ ಮಾಡೋದು ಹೇಗೆ ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ. ಸಿಕ್ಕಾಬಟ್ಟೆ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ವೀಕ್ಷಕರೇ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ಫಾರ್ ಶೋರ್ ಸಿಕ್ಕಾಬಟ್ಟೆ ಇಷ್ಟಪಟ್ಟು ತಿಂತಾರೆ ವೀಕ್ಷಕರೇ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ. ಒಂದೇ ಒಂದು ಸರಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಈಗ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವೀಕ್ಷಕರೇ, ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾನು 1 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಬೇಸನ್ ಗ್ರಾಮ್ ಅಂತ ಹೇಳ್ತೀವಲ್ಲ, ಅದು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಸ್ಟೈನರ್ನಲ್ಲಿ ಕ್ಲೀನಾಗಿ ಜಡಿ ಹಿಡ್ಕೊತೀನಿ. ನೋಡಿ, ಕಂಪ್ಲೀಟಾಗಿ ಈಗ ಜಡಿ ಎಲ್ಲ ಹಿಡ್ಕೊಂಡಿದ್ದಾಗಿದೆ. ಇದಾದ ನಂತರ ಇದಕ್ಕೆ ನಾನು ಒಂದು 1/4 ಟೇಬಲ್ ಸ್ಪೂನ್ಗಿಂತ ಇನ್ನು ಕಡಿಮೆ ಅಡುಗೆ ಸೋಡಾ ಹಾಕ್ತೀನಿ. ಅಡುಗೆ ಸೋಡಾ ಇದ್ದರೆ ಹಾಕಿ, ಇಲ್ಲ ಬೇಕಿಂಗ್ ಸೋಡಾ ಇದ್ರಾದ್ರೂ ಹಾಕಿ, ಯಾವುದಿರುತ್ತೆ ಅದನ್ನು ಯೂಸ್ ಮಾಡಿ. ಒಂದು 1/4 ಟೇಬಲ್ ಸ್ಪೂನ್ಗಿಂತ ಕಡಿಮೆ ಹಾಕಿದ್ದೀನಿ. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಇಲ್ಲಿ ನಾನು ಅಕ್ಕಿ ಹಿಟ್ಟು ಬಳಸ್ತಾ ಇಲ್ಲ, ಕಾರ್ನ್ ಫ್ಲೋರ್ ಬಳಸ್ತಾ ಇದ್ದೀನಿ. ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಏನಾಗುತ್ತೆ, ಉಂಡೆ ಕರೆಕ್ಟಾಗಿ ಬೀಳುತ್ತೆ. ಬೂಂದಿ ಕಾಳುಗಳು ಏನಿರುತ್ತೆ ಅಲ್ಲ, ಬೂಂದಿ ಕಾಳುಗಳು ಕರೆಕ್ಟಾಗಿ ಬೀಳುತ್ತೆ. ಅದಕ್ಕೋಸ್ಕರ ನಾನು ಬೂಂದಿ ಕಾಳು ಕ್ಲೀನಾಗಿ ಬರಬೇಕಂತಂದರೆ ಕಾರ್ನ್ ಫ್ಲೋರ್ ಯೂಸ್ ಮಾಡಬೇಕು. ಅದಕ್ಕೆ ಕಾರ್ನ್ ಫ್ಲೋರ್ ಯೂಸ್ ಮಾಡಿದ್ದೀನಿ. ಅದಾದ ನಂತರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಕಲಸಿಟ್ಕೋಬೇಕಾಗತ್ತೆ. ಕಾಣಿಸ್ತಾ ಇದೆಯಲ್ಲ, ಈ ಕನ್ಸಿಸ್ಟೆನ್ಸಿನಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಈ ಥರ ಜಾಲರಿನಲ್ಲಿ ನಾನು ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ಕ್ಲೀನಾಗಿ ಅದ್ರ ಮೇಲ್ಗಡೆ ಹಾಕೊಳ್ತಾ ಹೋಗ್ತೀನಿ. ನೋಡಿ, ಎಲ್ಲ ಕಾಳು ಕ್ಲೀನಾಗಿ ಬೀಳ್ತಾ ಇದೆ. ನೋಡಿ ವೀಕ್ಷಕರೇ, ನಾವು ಏನು ಕಾರ್ನ್ ಫ್ಲೋರ್ ಯೂಸ್ ಮಾಡ್ತೀವಿ ಅದರಿಂದ ಈ ಥರ ಶೇಪ್ ಕ್ಲೀನಾಗಿ ಬರುತ್ತೆ ಬೂಂದಿ ಕಾಳುಗಳದ್ದು. ಹಾಗಾಗಿ ಆದಷ್ಟು ಕೂಡ ಕಾರ್ನ್ ಫ್ಲೋರ್ನೇ ಯೂಸ್ ಮಾಡಿ. ಇಲ್ಲ, ಇನ್ ಕೇಸ್ ಕಾರ್ನ್ ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಯೂಸ್ ಮಾಡಿ, ಏನು ತೊಂದರೆ ಇಲ್ಲ. ನೋಡಿ, ಈಗ ನಾನು ಬೂಂದಿನ ಸ್ವಲ್ಪ ಕೆಂಪುಗಾಗೋ ತನಕ ಫ್ರೈ ಮಾಡ್ಕೊತೀನಿ. ಈಗ ಆದಷ್ಟು ಕೂಡ ಕೆಂಪುಗಾಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನಾವು ಲಡ್ಡು ಮಾಡೋದಕ್ಕಾಯ್ತು ಅಂದರೆ ಸ್ವಲ್ಪ ಕಲರ್ ಬರೋ ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಆದರೆ ಇಲ್ಲಿ ಬರ್ಫಿಗೆ ಮಾತ್ರ ಸ್ವಲ್ಪ ಕಲರ್ ಬರಬೇಕಾಗತ್ತೆ. ಹಾಗೆ ನಾವು ಕರ್ಕೋಬೇಕಾಗತ್ತೆ. ಕ್ರಿಸ್ಪಿ ಆಗೋ ಥರ ಕೆಂಪು ಬರೋ ತನಕ ಕರ್ಕೋಬೇಕು. ಆ ಥರ ಕರ್ಕೊಂಡು ಈಗ ನೋಡಿ, 2ನೇ ಬ್ಯಾಚನ್ನು ಕೂಡ ನಾನು ಹಾಕಿದ್ದೀನಿ. ಅದನ್ನು ಕೂಡ ಇದೇ ಥರನೇ ಕೆಂಪುಗಾಗೋ ತನಕ ಕರ್ಕೊಳ್ತೀನಿ ವೀಕ್ಷಕರೇ. ನೋಡಿ, ಆಲ್ಮೋಸ್ಟ್ ಇವಾಗ ಕೆಂಪು ಕೂಡ ಆಗೋಗಿದೆ. ಇದೇ ಥರನೇ ಪ್ರತಿಯೊಂದು ಬೂಂದಿ ಕಾಳುಗಳನ್ನು ಕೂಡ ನಾನು ಕರೆದುಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ತೀನಿ. ಏಕೆಂದರೆ ಎಕ್ಸಸ್ ಆಫ್ ಎಣ್ಣೆ ಇರೋದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಅಂದ್ಬಿಟ್ಟು. ನೋಡಿ ವೀಕ್ಷಕರೇ, ಎಷ್ಟು ಕ್ರಿಸ್ಪಿ ಆಗಿದೆ ಅಂತೇಳ್ಬಿಟ್ಟು. ಕಾಣಿಸ್ತಾ ಇದೆಯಲ್ಲ, ಈ ಥರ ಕ್ರಿಸ್ಪಿಯಾಗಿರಬೇಕು. ಅದಾದ ನಂತರ ಇಲ್ಲಿ ಪಾಕ ರೆಡಿ ಮಾಡ್ಕೊಳ್ತೀನಿ. ಒಂದು 3/4 ಕಪ್ಪಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀರನ್ನು ತುಂಬ ಹಾಕ್ಕೊಳಕ್ಕೆ ಹೋಗಬೇಡಿ, ಒಂದು 3ರಿಂದ 4 ಸ್ಪೂನ್ ಆದರೆ ಸಾಕು. ಯಾಕೆಂದರೆ ಬೇಗನೆ ಪಾಕ ಬಂದ್ಬಿಡತ್ತೆ. ಆಮೇಲೆ ವೀಕ್ಷಕರೇ, ಇಲ್ಲಿ 1 ಕಪ್ಪು ಕಡಲೆ ಹಿಟ್ಟಿಗೆ ನಾನು 3/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇನ್ನು ಸ್ವೀಟ್ ಜಾಸ್ತಿ ಇಷ್ಟಪಡೋವಂಥವ್ರು 1ಕ್ಕೆ 1 ಯೂಸ್ ಮಾಡ್ಕೋಬೋದು. ಬಟ್ ಈ ಕನ್ಸಿಸ್ಟೆನ್ಸಿಗೆ ನನ್ನ ಪ್ರಕಾರ 1 ಕಪ್ ಕಡಲೆ ಹಿಟ್ಟಿಗೆ 3/4 ಕಪ್ ಬೆಲ್ಲ ಸಾಕಾಗುತ್ತೆ ವೀಕ್ಷಕರೇ. ಅದಾದ ನಂತರ ನೋಡಿ, ಈಗ ನಾನು ಪಾಕ ಎಷ್ಟು ಗಟ್ಟಿಗೆ ಆಗಬೇಕು ಅಂತೇಳ್ಬಿಟ್ಟು ನಾನು ತೋರಿಸ್ತೀನಿ. ಪಾಕ ಎಲ್ಲಿ ತನಕ ಬರಬೇಕು ಅಂತೇಳ್ಬಿಟ್ಟು. ನೋಡಿ, ಈಗ 1 ಕಪ್ ನೀರಿಗೆ ಸ್ವಲ್ಪ ಬೆಲ್ಲದ ಇದನ್ನು ಹಾಕ್ತಿದ್ದೀನಿ, ಸಿರಪ್ನ ಹಾಕಿದ ನಂತರ ಈ ಥರ ಉಂಡೆಗಟ್ಟಬೇಕಾಗತ್ತೆ. ಈ ಥರ ಮಾಡಿಬಿಟ್ಟು ಕೈಯಲ್ಲಿ ಎತ್ಕೊಂಡ್ಬಿಟ್ಟು ನೋಡಿ, ಇವಾಗ ತೋರಿಸ್ತೀನಿ. ಈ ಥರ ಉಂಡೆ ರೌಂಡ್ ಮಾಡ್ಕೊಂಡ್ಬಿಟ್ಟು, ಕಾಣಿಸ್ತಾ ಇದೆಯಲ್ಲ, ಈ ಥರ ಮಾಡ್ಕೊಂಡ್ಬಿಟ್ಟು ಈಗ ಹಿಂಗೆ ಎಸ್ದಾಗ ಟಣ್ಣಂತ ಸೌಂಡ್ ಬರಬೇಕು. ಅದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಸೊ ಇಷ್ಟ ಕರೆಕ್ಟಾಗಿ ಆಗಿದೆ. ಈಗ ಇದಾದ ನಂತರ ಕಂಪ್ಲೀಟಾಗಿ ನಾನು ಸಿಮ್ ಮಾಡ್ಕೊಳ್ತೀನಿ. ಊರಿನ ಕಂಪ್ಲೀಟ್ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಈಗ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಬೂಂದಿ ಕಾಳುಗಳು, ಆ ಬೂಂದಿ ಕಾಳನ್ನೆಲ್ಲ ನಾನಿವಾಗ ಆ ಬೆಲ್ಲದ ಪಾಕಕ್ಕೆ ಹಾಕ್ತೀನಿ. ಹಾಕಿದ ನಂತರ ಕ್ಲೀನಾಗಿ ಒಂದ್ಸರಿ ಸ್ಟಿರ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಊರಿನ ಜಾಸ್ತಿ ಇಟ್ಕೊಳಕ್ಕೆ ಹೋಗಲೇಬೇಡಿ. ಕಂಪ್ಲೀಟ್ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕಾಗತ್ತೆ. ಕಂಪ್ಲೀಟ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಈ ಥರ ಕ್ಲೀನಾಗಿ ಸ್ಟಿರ್ ಮಾಡ್ತಾ ಹೋಗಬೇಕಾಗತ್ತೆ. ಬೂಂದಿ ಮತ್ತು ಆ ಪಾಕ ಎರಡನ್ನೂ ಕೂಡ ಚೆನ್ನಾಗಿ ಬೆರೆತ್ಕೋಬೇಕು. ಅಲ್ಲಿ ತನಕ ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಯಾವುದೇ ಕಾರಣಕ್ಕೂ ಉರಿ ಮಾತ್ರ ಜಾಸ್ತಿ ಇಟ್ಕೊಳಕ್ಕೆ ಹೋಗಬೇಡಿ. ನೋಡಿ, ಕ್ಲೀನಾಗಿ ಆಲ್ಮೋಸ್ಟ್ ಇವಾಗ ಎಲ್ಲ ಮಿಕ್ಸ್ ಆಗಿ ಹೋಗಿದೆ ಪಾಕದ ಜೊತೆಯಲ್ಲಿ ಬೂಂದಿ ಕಾಳುಗಳು. ಇದಾದ ನಂತರ ನಾನಿಲ್ಲಿ ಒಂದು ಪ್ಲೇಟಿಗೆ ನೋಡಿ
ಈ ಥರ ಪ್ಲೇಟಿಗೆ ಸ್ವಲ್ಪ ತುಪ್ಪ ತಪ್ಪಿದ್ರೆ ಎಣ್ಣೆ ಯಾವುದಾದ್ರೂ ಸೌರಿಟ್ಕೊಳ್ಳಿ. ನಾನು ಸ್ವಲ್ಪ ತುಪ್ಪ ಸೌರಿ ಇಟ್ಕೊಳ್ತಾ ಇದ್ದೀನಿ. ಇದಾದ ನಂತರ ಇವಾಗ ನಾನು ಏನು ಇದು ಮಿಕ್ಸ್ ಮಾಡಿದ್ದೀನಲ್ಲ, ಬೂಂದಿ ಮತ್ತು ಪಾಕ ಎರಡನ್ನೂ ಕ್ಲೀನಾಗಿ ಬೆರೆತ್ಕೊಂಡಿದೆ, ಇದನ್ನ ಇವಾಗ ನಾನು ಪ್ಲೇಟಿಗೆ ಸುರಿದು ಬಿಡ್ತೀನಿ. ನೋಡಿ ಇವಾಗ ಕಂಪ್ಲೀಟು ಸುರಿದಾಗಿದೆ. ಸುರಿದಿದ ನಂತರ ಸ್ವಲ್ಪ ಲೆವೆಲ್ಲಾಗಿ ಈ ಥರ ಪ್ರೆಸ್ ಮಾಡ್ತೀನಿ ವೀಕ್ಷಕರೇ. ಕ್ಲೀನಾಗಿ ಎಲ್ಲ ಪ್ರೆಸ್ ಮಾಡಿಬಿಡ್ಬೇಕಾಗತ್ತೆ. ಪ್ರೆಸ್ ಮಾಡಿಬಿಟ್ಟು ಈಗ ನಾನು ಒಂದು ಕಪ್ ತೊಗೊಳ್ತೀನಿ. ಒಂದು ಸಣ್ಣದೊಂದು ಕಪ್ ತೊಗೊಂಡ್ಬಿಟ್ಟು ಅದಕ್ಕೂ ಕೂಡ ಹಿಂದುಗಡೆ ಸ್ವಲ್ಪ ತುಪ್ಪ ತಪ್ಪಿದ್ರೆ ಎಣ್ಣೆ ಏನಾದರೂ ಒಂದು ಹಚ್ಚಬೇಕಾಗತ್ತೆ. ಹಚ್ಚಿಬಿಟ್ಟು ನೋಡಿ ಇದು ಕ್ಲೀನಾಗಿ ಪ್ರೆಸ್ ಮಾಡ್ತಾ ಹೋಗಬೇಕಾಗತ್ತೆ. ಈ ಥರ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ, ಕರೆಕ್ಟಾಗಿ ಆ ಪಾಕ ಗಟ್ಟಿ ಕುತ್ಕೊಳ್ಳುತ್ತೆ ಆ ಬೂಂದಿ ಕಾಳುಗಳ ಜೊತೆಯಲ್ಲಿ. ಮತ್ತು ಅದು ಕಟ್ ಮಾಡಿದಾಗೂ ಕೂಡ ಬಿಡಿ ಬಿಡಿ ಆಗೋದಿಲ್ಲ, ಏನಿಲ್ಲ. ನೋಡಿ ಈ ಥರ ಕ್ಲೀನಾಗಿ ಈ ಥರ ಪ್ರೆಸ್ ಮಾಡ್ತಾ ಹೋಗಬೇಕಾಗತ್ತೆ. ಕಾಣಿಸ್ತಾ ಇದೆಯಲ್ಲ? ಈ ಥರ ಮಾಡಿದ ನಂತರ ಇವಾಗ ಸ್ವಲ್ಪ ಬಿಸಿ ಇರುವಾಗನೇ ಒಂದು ಚಾಕುನಲ್ಲಿ ಅಥವಾ ಕಟರ್ನಲ್ಲಿ ಯಾವುದಿರುತ್ತೆ ಅದರಲ್ಲಿ ಕ್ಲೀನಾಗಿ ಕಟ್ ಮಾಡ್ತಾ ಹೋಗಬೇಕಾಗತ್ತೆ ವೀಕ್ಷಕರೇ. ಏಕೆಂದರೆ ತುಂಬ ಗಟ್ಟಿ ಆಯಿತು ಅಂದರೆ ಆಮೇಲೆ ಪೀಸ್ ಕಟ್ ಮಾಡೋದಕ್ಕೆ ಕಷ್ಟ ಆಗೋಗುತ್ತೆ. ಹಾಗಾಗಿ ಆದಷ್ಟು ಕೂಡ ಸ್ವಲ್ಪ ಇನ್ನು ಬಿಸಿ ಇರುವಾಗನೇ ನಿಮಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ನೋಡಿಬಿಟ್ಟು ಈ ಥರ ಸ್ವಲ್ಪ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡಿಕೊಂಡು ಹಾಗೆಯೇ ಇಟ್ಕೊಂಬಿಡಿ. ನೋಡಿ ಇವಾಗ ನಾನು ಒಂದೊಂದನ್ನು ಕೂಡ ಈ ಥರ ಕಟ್ ಮಾಡಿಬಿಟ್ಟು ಇಷ್ಟಿಷ್ಟು ಸೈಜಿಗೆ ನಾನು ಕಟ್ ಮಾಡ್ತಾ ಇದ್ದೀನಿ. ಇದು ಮಾಡುವಾಗ ಇನ್ನೂ ಸ್ವಲ್ಪ ಬಿಸಿನೇ ಇದೆ ಬೂಂದಿ ಕಾಳುಗಳು. ಕಾಣಿಸ್ತಾ ಇದೆಯಲ್ಲ? ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿಕೊಂಡಾಗ ತಣ್ಣಗಾದ ಮೇಲೆ ಈಸಿಯಾಗಿ ನಾವು ಬಿಡಿಸ್ಕೊಂಡ್ಬಿಡ್ಬೋದು ಬರ್ಫಿಗಳನ್ನು. ನೋಡಿ ಕಾಣಿಸ್ತಾ ಇದೆಯಲ್ಲ? ಈ ಥರ ಮಾಡಿಕೊಂಡಾದ ನಂತರ ಇವಾಗ ಕಂಪ್ಲೀಟು ತಣ್ಣಗಾಗೋದಕ್ಕೆ ಅಂತ ಬಿಟ್ಬಿಡ್ಬೇಕು. ಇನ್ನು ಟಚ್ ಮಾಡೋಕ್ಕೆ ಹೋಗಬಾರ್ದು. ಈಗ ನೋಡಿ ಕಂಪ್ಲೀಟು ತಣ್ಣಗಾಗೋಗಿದೆ. ಈಗ ನಾನು ಸೆಂಟರ್ನಲ್ಲಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಒಂದೊಂದೇ ಪೀಸ್ಗಳನ್ನು ಎತ್ಕೊತ ಹೋಗ್ತೀನಿ. ನೋಡಿ ವೀಕ್ಷಕರೇ, ಈ ಥರ ಎಲ್ಲ ಬರ್ಫಿಗಳು ರೆಡಿಯಾಗಿ ಹೋಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತು ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ತಿಂತಾರೆ ಈ ಥರ ಮಾಡಿ ಕೊಟ್ಟರೆ. ಕಾಣಿಸ್ತಾ ಇದೆಯಲ್ಲ? ಸೂಪರ್ ಅಂದರೆ ಸೂಪರಾಗಿರುವಂಥ ಒಂದು ಬೂಂದಿ ಬರ್ಫಿ ರೆಡಿ ಆಗೋಯ್ತು. ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ವೀಕ್ಷಕರೇ. ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿರುವಂಥ ಗರ್ಗರಿಯಾಗಿರುವಂಥ ಒಂದು ಬರ್ಫಿ ರೆಡಿ ಆಗೋಯ್ತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.